ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, 160 ಕೋಟಿ ರೂಪಾಯಿ ಹೊಳೆಯಲ್ಲಿ ಹುಣಸೆ ಹಣ್ಣು ಆಗಿದ್ದು ಸುಮ್ಮನೆ ಬ್ಯಾಂಕ್ನಲ್ಲಿ ಇಟ್ಟವ್ರು 400 ಕೋಟಿ ರೂಪಾಯಿ ಆಗ್ತಿತ್ತಪ್ಪ. ಅಜಿತ್, ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಅದು ಅಧಿಕೃತವೋ ಅನಧಿಕೃತವೋ ಒಂದಷ್ಟು ಮಾಹಿತಿಗಳು ಜನಸಾಮಾನ್ಯರಲ್ಲಿದೆ. ಜನಸಾಮಾನ್ಯರ ಮುಂದೆ ಈ ಎಲ್ಲ ವಿವರಗಳು ಈಗಾಗಲೇ ಇದೆ. ಅದರಿಂದ ಸಹಜವಾಗಿ ರಾಜಕೀಯ ವಲಯದಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಗ್ರಾಮೀಣ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಇದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಇದು ಅಕಾಡೆಮಿಕ್ ಆಗಿ ಇದನ್ನು ಒಪ್ಪಿಕೊಳ್ಳದೇ ಇರಬಹುದು, ಆದರೆ ಇದು ಕೊಟ್ಟಿರ್ತಕ್ಕಂಥ ಸಂದೇಶಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳಲ್ಲಿ ತಂದೆ ಆದಂಥ ಪರಿಣಾಮಗಳನ್ನು ಬೀರ್ತಾ ಇದೆ. ಉದಾಹರಣೆಗೆ, ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತಕ್ಕಂಥ ವ್ಯಕ್ತಿಗಳ ಸಂಖ್ಯೆಯು ಕೂಡ ಇದರಿಂದ ಜಾಸ್ತಿ ಆಗಿದೆ. ಯಾವುದೋ ಒಂದು ಜಾತಿ ಸಮೀಕರಣದ ಆಧಾರದ ಮೇಲೆ ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಇವರು ಮಾತ್ರ ಗೆಲ್ಲಿಗೆ ಸಾಧ್ಯ ಅಂತಕ್ಕಂಥ ಪ್ರದೇಶದಲ್ಲೂ ಕೂಡ ಈಗ ಜಾತಿ ಗಣತಿಯ ಮಾಹಿತಿಯ ಆಧಾರದ ನಂತರದಲ್ಲಿ ಗ್ರಾಮೀಣ ಭಾಗದಲ್ಲಿ ಇತರ ಸಮುದಾಯಗಳು ಕೂಡ ನಾವು ಕಂಟೆಸ್ಟ್ ಮಾಡ್ಬೋದು, ಯಾಕೆ ಕಂಟೆಸ್ಟ್ ಮಾಡಬಾರ್ದು ಅಂತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಪ್ರಜ್ಞೆ ಶುರುವಾಗಿದೆ. ಅವರು ಕೂಡ ಇನೋವಾ ಕಾರ್ ಹಾಕೊಂಡು ಈಗ ಬೇರೆ ಬೇರೆ ಭಾಗದಲ್ಲಿ ತಿರುಗಾಡ್ತಕ್ಕಂಥ ಅದನ್ನು ನಾವು ಕಾಣಬಹುದಾಗಿದೆ. ಇದು ನಮ್ಮ ಸ್ವಂತ ತಾಲೂಕಿನಲ್ಲೂ ಕೂಡ ಇವೆಲ್ಲವೂ ಕೂಡ ಆಗ್ತಾ ಇದೆ. ಸೊ ಮೊದಲು ಹಳ್ಳಿ ಭಾಗದಲ್ಲಿ ಕೇವಲ ದೊಡ್ಡ ಸಮುದಾಯದವರು ಮಾತ್ರ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ನಾವು ಸಣ್ಣ ಸಂಖ್ಯೆಯಲ್ಲಿದ್ದೇವೆ ಅಂತಕ್ಕಂಥ ಒಂದು ಅಭಿಪ್ರಾಯದಲ್ಲಿದ್ದರು. ಆದರೆ ಇದು ಅಧಿಕೃತವೋ ಅನಧಿಕೃತವೋ ಈ ಅಂಕಿ ಸಂಖ್ಯೆಗಳು ಸಹಜವಾಗಿ ಗ್ರಾಮೀಣ ಭಾಗದಲ್ಲಿ ಸಿಕ್ಕ ಬಳಿಕ ವಾಟ್ಸಪ್ ಮೂಲಕ ಬೇರೆ ಬೇರೆ ಭಾಗದಲ್ಲಿ ತಲುಪಿದ ಬಳಿಕ ಗ್ರಾಮೀಣ ಭಾಗದ ಅದರಲ್ಲೂ ಮುಖ್ಯವಾಗಿ ದುಡಿಯುವ ವರ್ಗ ಮತ್ತು ಸಹಜವಾಗಿಯೇ ಒಂದು ಕೆಳ ವರ್ಗದಲ್ಲಿರ್ತಕ್ಕಂಥವರಲ್ಲೂ ಕೂಡ ನಾವು ಜಾಸ್ತಿ ಇದ್ದೇವೆ ಅಂತಕ್ಕಂಥ ಒಂದು ಪ್ರೌಢ ಅಭಿಪ್ರಾಯಗಳು ಅವರಲ್ಲಿದೆ. ಅದು ಚರ್ಚೆ ಆಗ್ತಾ ಇದೆ. ಜನಸಾಮಾನ್ಯರಲ್ಲಿ ಈ ರೀತಿಯಾಗಿರ್ತಕ್ಕ ಅಭಿಪ್ರಾಯಗಳು ಕೂಡ ಇದೆ. ಹಾಗಾಗಿ ಇದು 160 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಸಮೀಕ್ಷೆಯನ್ನು ಮಾಡಲಾಗಿತ್ತು. ಸಮೀಕ್ಷೆಯನ್ನು ಸರ್ಕಾರ ಒಪ್ಪಿ ಅದನ್ನು ಜಾರಿ ಮಾಡ್ತಕ್ಕಂಥ ವ್ಯತ್ಯಾಸಗಳಿರ್ಬೋದು. ಆದರೆ ಅಧಿಕೃತ ಅನಧಿಕೃತ ಅನ್ನೋದಕ್ಕೆ ಬದಲಾಗಿ ಅಂಕಿ ಸಂಖ್ಯೆಗಳು ಒಂದಷ್ಟು ಪರಿಣಾಮಗಳನ್ನು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆಗಂತೂ ಕಾರಣ ಆಗಿದೆ. ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದು ಬೇರೆ ಸ್ವರೂಪದ ಒಂದು ಫಲಿತಾಂಶಗಳನ್ನು ನೀಡಬಹುದು ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿಯೇ ಕಾಂಗ್ರೆಸ್ನ ಪ್ರಭಾವಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ಇನ್ನು ಬೇರೆಯವರು ಕೂಡ ಅಭ್ಯರ್ಥಿ ಆಗಬಹುದು ಅಂತ ಚರ್ಚೆಗಳು ಆರಂಭ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸಚಿವ ಸಂಪುಟದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಅಂದರೆ ಇಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅಂತೂ ಆಗಿದೆ. ಆದರೆ ಅಕಾಡೆಮಿಕ್ ಆಗಿ ಇದು ಎಲ್ಲೋ ಒಂದು ಕಡೆ ಈ ಒಂದು ವರದಿ ಸರಿ ಇಲ್ಲ ಮತ್ತು ಈ ವರದಿ ಎಲ್ಲ ಒಂದು ಕಡೆ ಮೂಲಕ್ಕೆ ಸೇರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಜಾತಿ ಗಣತಿ ಮಾತ್ರ ಅಂತ ಹೇಳಿದ್ರು, ಅದರ ಅರ್ಥ ಏನು ಅಂದ್ರೆ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೆಯೋದಿಲ್ವಾ? ಈಗ ಬರೀ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದಷ್ಟೇ ಕೌಂಟ್ ಆಗುತ್ತಾ? ಎಸ್, ಅಲ್ಲಿ ಇದು ಕ್ಲಾರಿಟಿ ಆಗಬೇಕಾಗಿದೆ. ಯಾಕೆಂತಂದರೆ ನಮಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕೇವಲ ಜಾತಿಯ ಬಗ್ಗೆ ಮಾಹಿತಿಯನ್ನು ಅಷ್ಟೇ ಪಡ್ಕೊಳ್ತಾರೆ ಅನ್ನುವಂಥದ್ದು. ಯಾಕೆಂದರೆ ಈಗ ಆಗಿರ್ತಕ್ಕಂಥ ವರದಿಯನ್ನು ಅಂಗೀಕಾರ ಮಾಡ್ತಾರೆ, ಇದನ್ನೆಲ್ಲೂ ಕೂಡ ರಿಜೆಕ್ಟ್ ಅಂತೂ ಮಾಡೋದಿಲ್ಲ, ಇದನ್ನು ಅಂಗೀಕಾರ ಮಾಡ್ತಾರೆ. ಅಂಗೀಕಾರ ಆದ ಬಳಿಕ ಇದರಲ್ಲಿರ್ತಕ್ಕಂಥ ಮಾಹಿತಿಗಳು ಹಳೇದಾಗಿದೆ, ಹೊಸದಾಗಿ ಮಾಹಿತಿಯನ್ನು ಪಡ್ಕೊಳ್ಳೋದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಸಚಿವ ಸಂಪುಟ ವ್ಯಕ್ತಪಡಿಸುತ್ತೆ. ಅಂತಿಮವಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಅದಕ್ಕೆ 60 ದಿನಗಳ ಕಾಲಾವಕಾಶ ನೀಡಲಾಗುತ್ತೆ. ಕರ್ನಾಟಕದಲ್ಲಿ ಈಗ ಒಳ ಮೀಸಲಾತಿ ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ದಲಿತ ಸಮುದಾಯ ಆಗಿರ್ತಕ್ಕಂಥ 101 ಏನು ಜಾತಿಗಳಿದ್ದಾವೆ ಇದನ್ನು ಸಮೀಕ್ಷೆ ಮಾಡಲಿಕ್ಕೆ ಈಗಾಗಲೇ ಜಾರಿಯಲ್ಲಿರ್ತಕ್ಕಂಥ ಹೊಸ ಆ್ಯಪ್, ಪರಿಷ್ಕೃತ ಆ್ಯಪನ್ನು ಕೂಡ ಈ ಒಂದು ಜಾತಿಗಣತಿ ಈ ಒಂದು ಸಮೀಕ್ಷೆಯಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಆರಂಭಿಕವಾಗಿರ್ತ ಚರ್ಚೆಗಳಾಗಿದ್ದಾವೆ. ಹಾಗಾಗಿ ಜೊತೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ್ಯಾಂಪ್ಗಳನ್ನು ಮಾಡ್ತಕ್ಕಂಥದ್ದು, ಆನ್ಲೈನ್ನಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು, ಪ್ರತಿ ಮನೆಗೆ ಭೇಟಿ ಕೊಡ್ತಕ್ಕಂಥದ್ದು, ಇವೆಲ್ಲ ಪ್ರೊಸೆಸ್ಗಳನ್ನು ಮಾಡೋದ್ರ ಬಗ್ಗೆ ಕೂಡ ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಚರ್ಚೆಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಇಲ್ಲಿ ಬಹಳ ಗಂಭೀರವಾಗಿ ಈ ಸಮೀಕ್ಷೆಯನ್ನು ಅಂದುಕೊಂಡಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ಶಾಲಾ ಕಾಲೇಜುಗಳು ಆರಂಭ ಆಗಿದೆ, ಟೀಚರ್ಗಳು ಸಿಗೋದಿಲ್ಲ, ಇದನ್ನು ಇದರ ಸಮರ್ಪಕ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅಗ್ರಿಕಲ್ಚರ್ ಚಟುವಟಿಕೆಗಳು ಆರಂಭ ಆಗಿದೆ, ಯಾವುದೇ ಕಾರಣಕ್ಕೂ ಮನೆಗೆ ಹೋದರೆ ಯಜಮಾನ ಸಿಗೋದಿಲ್ಲ ಅಥವಾ ಅಲ್ಲಿರ್ತಕ್ಕಂಥ ಯಾರು ಕೂಡ ಕೃಷಿ ಕೂಲಿ ಕಾರ್ಮಿಕರು ಸಿಗೋದಿಲ್ಲ. ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅದು ಮತ್ತೆ ಮುಂದಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಸೆಪ್ಟೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮಾಡಬೇಕು ಅಂತ ಲೆಕ್ಕಾಚಾರ ಸರ್ಕಾರ ಇದೆ. ಹಾಗೊಂದಮೇನಾದರೂ ಕೂಡ ಚುನಾವಣೆ ಹತ್ತಿರ ಆದಾದ್ರೆ ಈ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವೇ ಅಂತಕ್ಕಂಥ ಸಹಜವಾದಂಥ ಅನುಮಾನ ಇದೆ. ಹಾಗಾಗಿ 12ಕ್ಕೆ ನಡೀತಕ್ಕಂಥ ಈಗಾಗಲೇ ಇರುವ ಸಂಖ್ಯೆಗೂ ಹೊಸದಾಗಿ ಮಾಡೋ ಸಂಖ್ಯೆಗೂ ಒಂದು ವೇಳೆ ಅಕಸ್ಮಾತ್ ಹೆಚ್ಚು ಕಡಿಮೆ ವ್ಯತ್ಯಾಸ ಬಂದ್ರೆ ಮರ್ಯಾದೆ ಏನಾಗುತ್ತೆ ಅಂತ.
ಎಸ್, ಸಹಜವಾಗಿ ಸರ್ಕಾರ ಅದನ್ನು ಹೇಗೆ ನಿಭಾಯಿಸುತ್ತೆ ಅನ್ನತಕ್ಕಂಥ ಕೂಡ ಬಹಳ ಪ್ರಮುಖ ಆಗುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ದಲಿತರು ಜಾಸ್ತಿ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಂಥ ಕಾರಣಕ್ಕಾಗಿ ದಲಿತರಲ್ಲಿ ಸಾಮಾಜಿಕವಾದ ಜಾಗೃತಿ ಮತ್ತು ರಾಜಕೀಯವಾಗಿರ್ತಕ್ಕಂಥ ಜಾಗೃತಿ ಶುರುವಾಗಿದೆ. ಹಿಂದುಳಿದ ವರ್ಗದಲ್ಲೂ ಕೂಡ ಜಾಗೃತಿಗಳು ಸ್ಟಾರ್ಟ್ ಆಗಿದೆ. ಆದರೆ ಮುಂದೆ ಬರ್ತಕ್ಕಂಥ ಅಂಕಿಅಂಶಗಳು ವ್ಯತ್ಯಾಸವನ್ನು ಕೊಟ್ಟದ್ದೇ ಆದರೆ ಸಹಜವಾಗಿ ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಆಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸರ್ಕಾರದಲ್ಲಿ ಹೇಗೆ ನಿಭಾಯಿಸುತ್ತೆ ಅನ್ನೋದ್ರ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಆದರೆ ಅಂದುಕೊಂಡ ಹಾಗೆ 60 ದಿನಗಳ ಒಳಗಡೆ ಈ ಒಂದು ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಚುನಾವಣೆ ಬಂದಿದ್ದೇ ಆದರೆ ಇದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮುಂದಿನ ಮೇವರೆಗೂ ಕೂಡ ಎಳ್ಕೊಂಡು ಹೋಗ್ತಾರಾ ಅಥವಾ ಎಲ್ಲೋ ಒಂದು ಕಡೆ ಡೈವರ್ಷನ್ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆಯಾ, ಇವೆಲ್ಲದಕ್ಕೂ ಕೂಡ ಸರ್ಕಾರ ಒಂದು ಸ್ಪಷ್ಟವಾದಂಥ ಉತ್ತರ ಕೊಡಬೇಕಾಗಿದೆ. ಆದರೆ ಈಗಾಗಲೇ ಕೈಗೊಂಡಿರ್ತಕ್ಕಂಥ ಸಮೀಕ್ಷೆ ಮೂಲಕ ಯಾರಿಗೆ ಯಾವ ಸಂದೇಶ ಕೊಡಬೇಕಾಗಿತ್ತೋ ಸಂದೇಶವನ್ನು ಕೊಟ್ಟಾಗಿದೆ. ಹಾಗಾಗಿ ಅದರಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆಗಿರ್ಬೋದು. ಆದರೆ ಈಗ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆ ಹಿನ್ನೆಲೆಯಲ್ಲಿ ಮತ್ತೊಂದು ಹೊಸ ಸಮೀಕ್ಷೆಗಳು ಆಗಬಹುದು. ಅದು ಯಾವಾಗ ಪೂರ್ಣ ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಮಾಡ್ತಾರೆ, ಎಲ್ಲವನ್ನೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತಕ್ಕ ಸಾಧ್ಯತೆಗಳಿದೆ. ನಾನು ಪ್ರಶಾಂತ್ ಮಾತಾಡ್ತಿದ್ವಿ ಆನಂದ. ಸಿದ್ದರಾಮಯ್ಯನವರ ಪಾಲಿಗೆ ಟಫ್ ಡೇ ಇವತ್ತು. ಈ ರೀತಿಯ ಅನುಭವಗಳೇ ಇಲ್ಲ, ಅವರು ಮೊದಲನೇ ಅವಧಿಯಲ್ಲೂ ಆಗಿಲ್ಲ. ಹೈಕಮಾಂಡ್ ಕರೆಸಿ ಕೂಡಿಸ್ಕೊಂಡು ಅದು ಬೇಡ ಇದು ಮಾಡಿ, ಇದು ಬೇಡ ಅದನ್ನು ಮಾಡಿ ಅಂತ ಹೇಳೋದು. ಎಸ್, ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯವರಿಗೆ ಸಹಜವಾಗಿ ಈ ರೀತಿಯಾಗಿರುವ ಸಂಪ್ರದಾಯನ ಒಪ್ಪತಕ್ಕ ಸಾಧ್ಯತೆಗಳು ಕಡಿಮೆ. ಆದರೆ ಈಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶದಲ್ಲಿ ಅನಿವಾರ್ಯ ಒಪ್ಕೊಂಡಿರ್ಬೋದು. ಆದರೆ ಈ ಕ್ಯಾಬಿನೆಟ್ ಅಜೆಂಡಾವನ್ನು ಕಳೆದ 5 ದಿನಗಳ ಹಿಂದೆಯೇ ಸಿದ್ಧಪಡಿಸಲಾಗಿದೆ. ಹಾಗಾಗಿ 5 ದಿನಗಳ ಹಿಂದೆ ಕ್ಯಾಬಿನೆಟ್ ಅಜೆಂಡಾವನ್ನು ಸಿದ್ಧಪಡಿಸಿದ ನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಚಿವ ಸಂಪುಟ ಸಭೆ ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ನಿರ್ಧರಿಸಲು ಅಂತೇಳಿ ಈಗಾಗಲೇ ಅಜೆಂಡಾ ಸಿದ್ಧಪಡಿಸಲಾಗಿದೆ. ಆ ಒಂದು ಅಜೆಂಡಾ ಸಿದ್ಧ ಆದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿರ್ತಕ್ಕಂಥ ಮುನ್ಸಿಪಾಲಿಟಿಯಲ್ಲಿ ಅಂದರೆ ದೆಹಲಿಯ ಪಾಲಿಕೆಯಲ್ಲಿರ್ತಕ್ಕಂಥ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಸ್ಟಡಿ ಅಂತೇಳಿ ಅಧಿಕಾರಿಗಳೊಂದಿಗೆ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಮಾತಾಡ್ಕೊಂಡು ವಾಪಸ್ ಬಂದು ಮತ್ತೆ ತಿರ್ಗಾ ಮತ್ತೆ ದೆಹಲಿಗೆ ಹೋಗಿದ್ರು. ಸೊ ಸಿದ್ದರಾಮಯ್ಯ ರಿಸೀವ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ನಾನು ಅಂದ್ಕೊಂಡ ಹಾಗೆ ಈಗಾಗಲೇ ಅವರು ಆ ಹಿಂದಿನ ಸಮೀಕ್ಷೆಯಲ್ಲಿ ಆ ಸರ್ವೆಯಲ್ಲಿ ಯಾವ ಸಂದೇಶ ಕೊಡಬೇಕಾಗಿತ್ತು, ಯಾರಿಗೆ ಯಾವ ಮಾಹಿತಿ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಹೊಸ ಸಮೀಕ್ಷೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ, ಅಧಿಕೃತವಾಗಿ ದೆಹಲಿಯಲ್ಲಿ ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿಯ ಸಮೀಕ್ಷೆಗಳಾಗುತ್ತೆ ಮತ್ತು ಇದರಿಂದ ಸಹಜವಾಗಿ ಯಾವ ರೀತಿಯಾಗಿರುವಂಥ ರಾಜಕೀಯ ಸಾಮಾಜಿಕವಾದಂಥ ಬದಲಾವಣೆಗಳಾಗ್ಬೋದು ಮತ್ತು ಅದನ್ನು ಸರ್ಕಾರ ಯಾವ ರೀತಿ ಜಾರಿ ಮಾಡುತ್ತೆ, ಇದು ಯಾವ ರೀತಿಯಾಗಿ ಇದು ಜಾರಿ ಮಾಡಲಿಕ್ಕೆ ಸರ್ಕಾರ ಇಚ್ಛೆ ಪಟ್ಟಿದೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಆರಂಭಿಕವಾಗಿ ಈಗ ಗಮನಿಸಿದಾಗೆ ಸಿದ್ದರಾಮಯ್ಯರಿಗೆ ಒಂದಷ್ಟು ಹಿನ್ನಡೆ ಆಗಿರ್ಬೋದು. ಮುಂಬರುವ ದಿನಗಳಲ್ಲಿ ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ, ಅದನ್ನು ಹೇಗೆ ಜಾರಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗತ್ತೆ. ಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.